ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಆರ್ ಎಂ ರಾವ್ ಗುರೂಜಿ. ನಾವು ಈ ದಿನ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳು ತುಂಬಾ ವಿಶೇಷವಾಗಿದೆ. ಈ ರಾಶಿಯವರು ಈ ತಿಂಗಳು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ನೋಡುವಂಥದ್ದಿದೆ. ಮತ್ತೆ ಈ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಮತ್ತೆ ವಿದೇಶಿ ಪ್ರಯಾಣದಲ್ಲಿ ವಿಶೇಷವಾದಂತಹ ಅವರಿಗೆ ಕೆಲವೊಂದು ಅವಕಾಶಗಳು ದೊರೆಯುವಂಥದ್ದಿದ್ದಾವೆ. ಹಾಗೆಯೇ ಕುಟುಂಬದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರಂದ್ರೆ ಅವರಿಗೆ ಎಲ್ಲಾ ಕಡೆಯಿಂದನೂ ಕೂಡ ತುಂಬಾ ಒಳ್ಳೆ ಅಂದ್ರೆ ಅವರ ಕುಟುಂಬದ ವರ್ಗದಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಮತ್ತೆ ಅವರ ಕುಟುಂಬನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಲ್ಲಿ ಯೋಚನೆ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು ವಿದ್ಯಾಭ್ಯಾಸ ಮಾಡುವಂತಹ ಮಕ್ಕಳಿಗೆ ಈ ಒಂದು ರಾಶಿಯಲ್ಲಿ ಇದ್ದಂಥವ್ರಿಗೆ ತುಂಬಾ ಶುಭ ಫಲಗಳಿದಾವೆ. ಮತ್ತೆ ಅವ್ರು ಏನೇ ಓದಿದ್ದರು ಏನೇನೇ ಇದ್ರೂ ಕೂಡ ಅವರಿಗೆ ನೆನಪಿನ ಶಕ್ತಿ ತುಂಬಾ ಇದೆ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಸ್ಥಾನಕ್ಕೆ ಹೋಗುವಂತದ್ದಿದೆ. ಹಾಗೆಯೇ ಕೆಲವೊಂದು ಗೋರ್ಮೆಂಟ್ ಕೆಲಸದಲ್ಲಿ ಇದ್ದಂಥವರಿಗೆ ಈ ಒಂದು ತಿಂಗಳು ಅವರಿಗೆ ಉತ್ತಮವಾದಂತ ಪ್ರಗತಿ ಮತ್ತೆ ಅಭಿವೃದ್ಧಿ ಮತ್ತೆ ಪ್ರಮೋಷನ್ ಕೂಡ ದೊರೆಯುವಂಥದ್ದಿದೆ. ಹಾಗೆಯೇ ಮತ್ತೆ ಇದು ಕುಟುಂಬದ ವರ್ಗದಲ್ಲೂ ಮತ್ತೆ ವೃತ್ತಿ ರಂಗದಲ್ಲೂ ಎಲ್ಲದರಲ್ಲೂ ಅವರಿಗೆ ಅಭಿವೃದ್ಧಿ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಸ್ವಲ್ಪ ಅವರಿಗೆ ಸಮಸ್ಯೆಗಳು ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಆರೋಗ್ಯದಲ್ಲಿ ಅಂದ್ರೆ ಅವ್ರಿಗೇನು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಿಲ್ಲ. ಹೋದ ಜಾಗದಲ್ಲಿ ಬಂದ ಜಾಗದಲ್ಲಿ ಸ್ವಲ್ಪ ಅವರಿಗೆ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳುವಂಥದ್ದು ಉಂಟು. ಬೈ ಚಾನ್ಸ್ ಏನಾದರೂ ನೀವು ಗಾಡಿಯಲ್ಲಿ ಓಡಾಡುವಂಥ ವ್ಯಕ್ತಿಗಳಾಗಿದ್ದರೆ ಸ್ವಲ್ಪ ಗಾಡಿಯಲ್ಲಿ ಓಡಾಡುವಾಗ ತುಂಬ ಜಾಗರೂಕತೆಯಿಂದ ಹೋಗಬೇಕಾಗ್ತದೆ. ಹಾಗೆಯೇ ಅವರು ಏನೇ ಒಂದು ಈಗ ಯಾವುದೇ ಒಂದು ಕೆಲಸದ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೋಗುವಾಗ ಸ್ವಲ್ಪ ಅವರು ಅತಿಯಾದ ವೇಗ ಬೇಡ, ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಹೋಗೋದ್ರಿಂದ ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳನ್ನೋದು ಇಲ್ಲ. ಹಾಗೆಯೇ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ಅವರು ನೋಡೋದಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಶಾರೀರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗತ್ತೆ. ಅದಕ್ಕೆ ಅವರು ಜಾಸ್ತಿ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ಸೂಕ್ತ. ಅದೇ ರೀತಿಯಲ್ಲಿ ಕೆಲವೊಂದು ಇಷ್ಟಪಟ್ಟಂಥವ್ರಿಗೆ ಎಲ್ಲರಿಗೂ ಕೂಡ ಅವರು ಅನ್ಕೊಂಡಿರೋ ರೀತಿಯಲ್ಲಿ ಅವರು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಸಿಗುವಂತಹ ಋಣ ಅನ್ನೋದು ಈ ಒಂದು ಜಾತಕದಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಂಥವ್ರಿಗೆ ಇದೆ. ಹಾಗೆ ಇವರು ಮಾಡಬೇಕಾಗಿರೋದು ಒಂದು ಏನಪ್ಪಾ ಅಂತ ಪರಿಹಾರ ಅಂತ ಹೇಳಿದ್ರಂದ್ರೆ ಅವರು ಪ್ರತಿ ಬುಧವಾರ ದಿನ ಅವರು ವಿಷ್ಣು ಸಹಸ್ರನಾಮನ ಅವರು ಪಠನೆ ಮಾಡ್ತಾ ಆ ದೇವರನ್ನ ಸ್ಮರಣೆ ಮಾಡೋದ್ರಿಂದ ಅವರ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು, ಏಳಿಗೆ ಅನ್ನೋದು ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.